ನಮಸ್ಕಾರ ಆತ್ಮೀಯ ವೀಕ್ಷಕರೇ. ನೋವು ರಹಿತ ಜೀವನ ಯಾರಿಗ್ ಬೇಡ? ಪ್ರತಿಯೊಬ್ಬರಿಗೂ ನೋವಿರಬಾರ್ದು, ಜೀವನದಲ್ಲಿ ಆರಾಮಾಗಿರ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಒಂದೇ ತರ ಅಲ್ಲ. ಜೀವನದಲ್ಲಿ ಆಗೋಗಳಲ್ಲಿ ಕೆಲವು ನೋವುಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವು ತಾತ್ಕಾಲಿಕವಾದ ನೋವಿದ್ರೆ, ಕೆಲವು ಕ್ರೋನಿಕ್ ಪೈನ್ ಅಂದ್ರೆ ದೀರ್ಘಕಾಲದಿಂದ ನೋವಿಂದ ಬಳಲ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಮಂಡಿ ನೋವಿರ್ಬೋದು. ಅದಕ್ಕೆ ಸಂಪೂರ್ಣವಾದ ಚಿಕಿತ್ಸೆ ಏನಾದ್ರು ಆಪರೇಷನ್ ಅಂತ ಹೇಳ್ತಾರೆ. ಬಟ್ ಆಪರೇಷನ್ ಆದ್ರೂ ಕೂಡ, ಮಂಡಿಯ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆದ್ರೂ ಕೂಡ ನಮ್ಮ ಮಂಡಿಯಲ್ಲಿ ಆವಾಗ ನೋವು ಕಾಣಿಸ್ಕೊಳ್ತಾನೆ ಇರುತ್ತೆ. ಇನ್ನು ಕೆಲವರಿಗೆ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಈ ತರ ನೋವುಗಳು ಸರ್ವೇ ಸಾಮಾನ್ಯ. ಪ್ರತಿಯೊಬ್ಬರಿಗೂ ಲೈಫಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಮಾಡ್ತಾ ಇರೋವಂತ ಒಂದು ದೊಡ್ಡ ತಪ್ಪು ಅಂತ ಹೇಳಿದ್ರೆ, ತಕ್ಷಣ ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗ್ಬಿಟ್ಟು ಯಾವ್ದೋ ಒಂದು ಪೇನ್ ಕಿಲ್ಲರ್ ಕೊಡಿ ಅಂತ ಕೇಳೋದು. ಅವ್ರು ಯಾವ್ದೋ ಒಂದು ಕೈ ಸಿಕ್ಕಿ ತೆಕ್ಕೊಡ್ತಾರೆ, ಅದನ್ನ ಹೋಗಿ ನುಂಗಲು. ಅವತ್ತು ಕಡಿಮೆ ಆಗುತ್ತೆ. ಒಂದು ವಾರ ಬಿಟ್ಟು ಮತ್ತೆ ನೋವು ಬರುತ್ತೆ, ಮತ್ತೆ ಅದನ್ನೇ ನುಂಗ್ತೀರಾ. ಮತ್ತೆ ಮತ್ತೆ ಕ್ರಮೇಣ ಬರ್ತಾ 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 ದಿನಾ ನುಂಗುವಂತ ಅಭ್ಯಾಸವನ್ನ ಮಾಡ್ಕೊಂಡ್ಬಿಡ್ತೀರಾ. ಇದು NSAIDs ಅಬ್ಯೂಸ್ ಅಂತ ಹೇಳ್ತೀವಿ ನಾವು. NSAID ಅಂದ್ರೆ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ. ನಾನು ಈ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ನಮ್ಮ ದೇಶದಲ್ಲಿ ಒಂದು ಕಂಟ್ರೋಲೇ ಇಲ್ದಂಗೆ ವ್ಯಾಪಕವಾಗಿ ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದಾರೆ. ಯಾರ ಮನೇಲಿ ನೋಡಿ ನೋವಿನ ಮಾತ್ರ ಇಲ್ದಲ್ಲಿರುವಂತ ಮನೆ ಸಿಗಲ್ಲ. ಹಿಂದಿನ ಕಾಲದಲ್ಲಿ ಹೆಂಗೆ ಸಾವಿಲ್ದ ಮನೆ ಸಾಸಿವೆ ಕಾಳು ಸಿಗಲ್ಲ ಅಂತಿದ್ರು, ಹಂಗೆ ಪೇನ್ ಕಿಲ್ಲರ್ ಇರೋ ಮನೆ ಈಗಿನ ಕಾಲದಲ್ಲಿ ಸಿಗದೇ ಇಲ್ಲ. ಇದರಿಂದ ಸುಮಾರು ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ. ಗ್ಯಾಸ್ಟ್ರೈಟಿಸ್ ಆಗ್ತಾ ಇರ್ಬೋದು, ಇನ್ನೊಂದ್ ತರ ತೊಂದರೆ ಇರ್ಬೋದು, ಲಿವರ್ ಪ್ರಾಬ್ಲಮ್ಸ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು, ಮನುಷ್ಯರಲ್ಲಿ ಸಾಧಾರಣವಾಗಿ ಕಂಡು ಬರ್ತಾ ಇದೆ. ಇದನ್ನ ನಾನು ಪುಷ್ಟಿ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಕತೆ ನಾನು ನಿಮ್ಗೆ ಹೇಳ್ತೀನಿ. ಈ ರಾಮಾಯಣದ ಕತೆ. ಏನಪ್ಪ ಇದು ಪೇನ್ ಕಿಲ್ಲರಿಗೂ ರಾಮಾಯಣಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು. ನೋಡಿ, ರಾವಣ ಸೀತೆಯನ್ನು ಅಪಹರಣೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಜಟಾಯು ಅನ್ನೋ ಒಂದು ಪಕ್ಷಿ, ಅದು ಗಿಡಗ, ಅದು ವಲ್ಚರ್ ಕ್ಯಾಟಗರಿಗೆ ಸೇರುವಂತ ಒಂದು ಪಕ್ಷಿ. ಈ ಜಟಾಯುಗಳು ಅಥವಾ ಈ ಗಿಡಗಗಳು ನಮ್ಮ ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ವು. ಒಂದು 2010-12 ತನಕನೂ ಲಕ್ಷಾಂತರ ಸಂಖ್ಯೆಯಲ್ಲಿದ್ವು. ಅದಾದ ನಂತರ ಈ ವಲ್ಚರ್ಗಳ ಒಂದು ಸಂತತಿನೇ ನಾಶ ಆಗೋಗ್ಬಿಡ್ತು ನಮ್ಮ ದೇಶದಲ್ಲಿ. ನೀವು ನಂಬ್ತೀರಾ? ಈ ವಲ್ಚರ್ಗಳ ಸಂತತಿಗೂ ಈ ಒಂದು ಪೇನ್ ಕಿಲ್ಲರ್ಗಳಿಗೂ ಏನ್ ಸಂಬಂಧ ಅಂತ ನೀವು ಕೇಳಿದ್ರೆ, ಇದು ಒಂದು ಸ್ಟ್ರಾಂಗ್ ಲಿಂಕ್ ಇದೆ. ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಗೂಗಲ್ ಮಾಡಿ ನೋಡಿ, ಇಂಡಿಯನ್ ವಲ್ಚರ್ ಕ್ರೈಸಿಸ್ ಅಂದ್ರೆ ನಮ್ಮ ದೇಶದಲ್ಲಿ ಗಿಡಗಗಳ ಸಂಖ್ಯೆ ಯಾಕೆ ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು. ಅದು ಒಂದು ಮಾಡರ್ನ್ ಡೇ ರಾವಣ. ಅದೇ ಈ ಡೈಕ್ಲೋಫಿನಾಕ್ ಅನ್ನೋ ಒಂದು ಪೇನ್ ಕಿಲ್ಲರ್. ಈ ವಲ್ಚರ್ಗಳು ಜೀವಿಸ್ತಾ ಇದ್ದಿದ್ದೇನೆ ಈ ಸತ್ತ ಪ್ರಾಣಿಗಳ ಆಹಾರದಲ್ಲಿ. ಪ್ರಾಣಿಗಳು, ಅದು ವಲ್ಚರ್ ಅಂತ ಒಂದು ಸ್ಕ್ಯಾವೆಂಜರ್ ಸ್ಪೀಸೀಸ್ ಅಂತ ಹೇಳಿದ್ರೆ, ಸತ್ತ ಪ್ರಾಣಿಗಳನ್ನ ಅದು ತಿಂದ್ಬಿಟ್ಟು ಅದು ಜೀವಿಸುತ್ತೆ. ಯೂಶಲಿ ಯಾವ್ದು ಹೆಣಗಳು ಸತ್ತು ಬಿದ್ದಿರ್ತಾ ಅದನ್ನ ತಿನ್ನೋಂಥದ್ದು. ಕಾಡಿನಲ್ಲಿ ಪಶು ಪಕ್ಷಿಗಳು ಏನ್ ಬಿದ್ದಿರ್ತಾವೋ ಅದೇ ಅದಕ್ಕೆ ಆಹಾರ. ಆದ್ರೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಸೈಂಟಿಫಿಕ್ ಸ್ಟಡಿ ನಡೆಸಿದ್ರು ನಮ್ಮ ಇಂಡಿಯಾದಲ್ಲಿ. ಏನಂತ ಹೇಳಿದ್ರೆ, 2009 ಒಂದು ಸ್ಟಡಿ, ಇಷ್ಟೊಂದು ಇದ್ದಂತ ಸಂತತಿ, ವಲ್ಚರ್ಗಳ ಸಂತತಿ ಇಷ್ಟು ಗಣನೀಯವಾಗಿ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡ್ಕೊಂಡ್ಬಿಟ್ಟಾಗ, ಆ ವಲ್ಚರ್ಗಳು ಅಥವಾ ಈ ಗಿಡಗಳ ಬ್ಲಡ್ ನಲ್ಲಿ ಡೈಕ್ಲೋಫಿನಾಕ್ ಅಂಶ ಕಾಣಿಸ್ತು. ಪ್ರತಿಯೊಂದು ವಲ್ಚರ್ಗಳಲ್ಲೂ ಕೂಡ ಕಿಡ್ನಿ ಮತ್ತು ಲಿವರ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಈ ಫಾರ್ಮರ್ಸ್ ಅಂದ್ರೆ ಈ ಕಾಯಿಲೆ ಬಂದಂತ ಒಂದು ಈ ಪಶುಗಳಿಗೆ ಅಥವಾ ಹಸುಗಳಿಗೆ, ಕ್ಯಾಟಲ್, ಏನ್ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಇರ್ತವೆ, ಇದಕ್ಕೆ ಇವು ಕಾಯಿಲೆ ಬಿದ್ದಾಗ ಇದಕ್ಕೆ ಡೈಕ್ಲೋಫಿನಾಕ್ ಯೂಸ್ ನ ಕೊಡ್ತಾ ಬಂದ್ರು. ಚೆನ್ನಾಗಿ ಡೈಕ್ಲೋಫಿನಾಕ್, ಅದಕ್ಕೆ ಜ್ವರ ಬಂತು ಅಂದ್ರೆ ಡೈಕ್ಲೋಫಿನಾಕ್ ಇಂಜೆಕ್ಷನ್ಸ್ ಇದೆಲ್ಲ. ಸೊ ಅದು ಸಾಯೋ ಟೈಮ್ನಲ್ಲಿ ಜಾಸ್ತಿ ಹೆಚ್ಚು ಅದರ ಮಸಲ್ಸ್ ನಲ್ಲಿ, ಅದರ ಲಿವರ್ ನಲ್ಲಿ, ಅದ್ರ ಕಿಡ್ನೀಸ್ ನಲ್ಲಿ, ಅದರ ರಕ್ತದಲ್ಲಿ, ಅದ್ರ ಆರ್ಗನ್ಸ್ ಅಲ್ಲೆಲ್ಲ ಈ ಡೈಕ್ಲೋಫಿನಾಕ್ ಅಂಶ ಜಾಸ್ತಿ ಇತ್ತು. ಈ ಗಿಡಗಳು ಅದು ತಿಂದು ಇದರ ಲಿವರ್ಗಳು ಮತ್ತೆ ಇದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗ್ಬಿಟ್ಟು ಇವು ತೀರ್ಕೊಡೋದು. ಇದು ಒಂದು ಮಾಡರ್ನ್ ಡೇ ರಾವಣ ನಮ್ಮ ಈಗಿನ ಪ್ರೆಸೆಂಟ್ ಡೇ ಗಿಡಗಳಿಗೆ ಆಗಿದೆ. ಕೇವಲ 5,000-6,000 ಗಿಡಗಳು ಮಾತ್ರ ನಮ್ಮ ದೇಶದಲ್ಲಿ ಉಳಿದಿದೆ ಅಂತ ಹೊಸ ಒಂದು ಸ್ಟಡಿ ಹೇಳ್ತಾ ಇದೆ. ಸೊ ನಾನು ಇಲ್ಲಿ ನಿಮಗೆ ಒಂದು ಹೇಳೋದು ತಪ್ಪಂತ ಅಲ್ಲ ನಾನು ಹೇಳ್ತಾ ಇರೋದು, ಆದ್ರೆ ಅಬ್ಯೂಸ್ ಓವರ್ ಆಗಿ ತಗೊಳ್ಳುವಂಥದ್ದು. ಈ ಡೈಕ್ಲೋಫಿನಾಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ ತರ ಪೇನ್ ಕಿಲ್ಲರ್ಸ್ ನ ಸಣ್ಣ ಪುಟ್ಟ ನೋವುಗಳಿಗೆ ತಗೊಂಡು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಈ ಗಿಡಗಳಿಗೆ ಆಗುವಂತ ಕಂಡೀಷನ್ ಬರುತ್ತೆ ಅಂತ ಸಂಶೋಧನೆಯಿಂದ ಪ್ರೂವ್ ಆಗಿದೆ. ಹಾಗಾಗಿ ಫಾರ್ಮರ್ಸ್ ನಲ್ಲಿ, ಈಗ ಆಕ್ಯುಪೇಷನಿಸ್ಟ್ ನಲ್ಲಿ ಎಲ್ಲರಿಗೂ ಕೂಡ ಇವಾಗ ಈ ಪ್ರಾಣಿಗಳಿಗೆ ಡೈಕ್ಲೋಫಿನಾಕ್ ಕೊಡೋದನ್ನ ಕಂಪ್ಲೀಟ್ ಆಗಿ ನಮ್ಮ ದೇಶದ ಗವರ್ಮೆಂಟ್ ಸ್ಟಾಪ್ ಮಾಡ್ಬಿಟ್ಟಿದೆ. ಸೊ ಹಾಗಾಗಿ ಸರ್, ಹಾಗಾದ್ರೆ ಈ ನೋವು ನಾವು ತಡ್ಕೊಂಡು ಹೆಂಗಿರೋದು ಅಂತ ನೀವು ಕೇಳ್ಬೋದು. ನೋಡಿ ವೀಕ್ಷಕರೇ, ಆಕ್ಚುಲಿ ಈ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಏನಿದಾವೆ, ಇದು ಒಂದು ನಮ್ಮ ದೇಹದಲ್ಲಿ ನೋವನ್ನು ಕಡಿಮೆ ಮಾಡಲ್ಲ, ಆದ್ರೆ ನಮ್ಮ ಬ್ರೈನ್ ನಲ್ಲಿ ಈ ಸೆನ್ಸೇಷನ್ ಆಫ್ ದ ಪೇನ್ ನ ಕಡಿಮೆ ಮಾಡುತ್ತೆ. ನಮಗೆ ನೋವು ಬರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಆ ದೇಹದ ಆ ನಿರ್ದಿಷ್ಟ ಭಾಗಕ್ಕೆ ರೆಸ್ಟ್ ಕೊಡಬೇಕು ಅಥವಾ ಒಂದು ಸುಖವಾಗಿ ಇರೋ ಒಂದು ಜಾಗ ಕೊಡ್ಬೇಕಾದ್ರೆ ಜಾಸ್ತಿ ಓವರ್ ಯೂಸ್ ಆಗಂಗೆ ನೋಡ್ಕೋಬೇಕು ಅಂತ. ಆದ್ರೆ ನಾವು ನಮ್ಮ ಕಾರ್ಯ ಒತ್ತಡದಲ್ಲಿ ದಿನ ಬೆಳಗ್ಗೆ ಕೆಲಸ ಮಾಡ್ಲೇಬೇಕು, ಬೆಳಗಾದ್ರೆ ಹೋಗ್ಲೇಬೇಕು ಅನ್ನೋದ್ರಲ್ಲಿ, ಅಯ್ಯೋ ಯಾರು ಸಹಿಸ್ಕೊಳ್ತಾನೆ ನೋವುನ ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರಿಗೆ ನೀವು ಮಾರು ಹೋಗ್ತೀರಾ, ಮತ್ತೆ ಅದಕ್ಕೆ ನೀವು ದಾಸರಾಗಿ ಹೋಗ್ಬಿಡ್ತೀರಾ. ಅದೇ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ, ಈಗ ನೋವು ಬಂತು ಅಂದ ತಕ್ಷಣ ನೀವು ಪೇನ್ ಕಿಲ್ಲರ್ ತಗೊಳ್ದಲ್ಲೇನೆ
ನಿಮ್ಮ ರೆಸ್ಟ್ ಅನ್ನ ಕೊಟ್ಕೊಂಡು ಒಂದು ಮಸಾಜ್ ಅನ್ನ ತಗೊಂಡು ಒಂದು ಫಿಸಿಯೋಥೆರಪಿನ ತಗೊಂಡು ಅಥವಾ ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ನ್ಯಾಚುರಲ್ ಆಗಿರುವಂತ ಪೇನ್ ಕಿಲ್ಲರ್ ನಾ ಮಾಡ್ಕೊಂಡು ಒಂದು ಜ್ಯೂಸ್ನೋ ಅಥವಾ ಒಂದು ಇದನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ನೋವನ್ನ ಕಡಿಮೆ ಮಾಡ್ಕೋಬಹುದು. ಅದ್ರಲ್ಲಿ ನಾನು ಮುಂಚೆ ಒಂದು ಹೇಳಿದೀನಿ, ಒಂದು BCG ಜ್ಯೂಸ್ ಅಂತ ಹೇಳ್ಬಿಟ್ಟು, ಅಂದ್ರೆ ಬೀಟ್ರೂಟ್ ಕ್ಯಾರೆಟ್ ಜಿಂಜರ್ ಜ್ಯೂಸ್. ಅದು ಇದೇ ಚಾನಲ್ ನ ಒಂದು ವಿಡಿಯೋದಲ್ಲಿ ಇದೆ, ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದೀನಿ. ಈ BCG ಜ್ಯೂಸ್ ಈ ಬೀಟ್ರೂಟ್ ನಲ್ಲಿ, ಕ್ಯಾರೆಟ್ ನಲ್ಲಿ ಮತ್ತು ಈ ಶುಂಠಿಯಲ್ಲಿ ಇರುವಂತ ಜಿಂಜರಾಲ್ ಇರ್ಬೋದು, ಬೀಟ್ರೂಟ್ ನಲ್ಲಿ ಇರುವಂತ ನೈಟ್ರಿಕ್ ಆಕ್ಸೈಡ್ ಗಳಿರ್ಬೋದು, ಕ್ಯಾರೆಟ್ ನಲ್ಲಿ ಇರುವಂತ ಕೆರೋಟನೈಟ್ಸ್ ಅಥವಾ ವೈಟಮಿನ್ ಎ ಅಂಶ ಇರ್ಬೋದು, ನಮ್ಮ ದೇಹದಲ್ಲಿ ನಮ್ಮ ಜಾಯಿಂಟ್ ಗಳಿಗೆ, ನಮ್ಮ ಮಾಂಸಖಂಡಗಳಿಗೆ ಒಳ್ಳೆ ಬಲವನ್ನು ನೀಡಿ ನೋವನ್ನ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಶಾಸ್ತ್ರಜ್ಞರಿಂದ ಪ್ರೂವ್ ಆಗಿದೆ. ಅದೇ ರೀತಿ ಕೆಲವು ಹರ್ಬ್ಸ್ ನಮ್ಮ ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತ ಪ್ರತಿನಿತ್ಯದ ವಸ್ತುಗಳಲ್ಲಿ ಇದೇ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ, ಮೇ ಬಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದಿರ್ಬೋದು, ಆದ್ರೂ ಕೂಡ ಒಂದು ಪ್ರಮಾಣದಲ್ಲಿ ಇದರಲ್ಲಿ NSAIDs ನ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡುವಂತ ಒಂದು ಕೆಮಿಕಲ್ಸ್ ಇದೆ ಅಂತ ಕಂಡು ಬಂದಿದೆ. ಈಗ NSAIDs ನಾರ್ಮಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ COX-1 ಅಥವಾ COX-2 ಇನ್ಹಿಬಿಟರ್ ಅಂತ ನಾವು ಹೇಳ್ತೀವಿ. ಆ COX-2 ಇನ್ಹಿಬಿಷನ್ ಅಂತ ನಮ್ಮ ಪೇನ್ ಅಂಡ್ ಇನ್ಫ್ಲಮೇಷನ್ ಸಿಗ್ನಲ್ಸ್ ನ ಪಾಸ್ ಮಾಡುವಂತ ಎನ್ಸೈಮ್ಸ್ಗಳು. ಸೊ ಇದೇ ಎನ್ಸೈಮ್ಸ್ ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಉತ್ಪಾದನೆ ಮಾಡುವಂತ ಕೆಲವು ಅಂಶಗಳಿದೆ. ಅದರಲ್ಲಿ ಮೊದಲನೇದಾಗಿ ಕರ್ಕುಮಿನ್ ಅಥವಾ ಅರ್ಶನ. ಈ ಅರ್ಶನದ ಕೊಂಬಿರ್ಬೋದು, ಅರ್ಶನದ ಕೊನೆ ಇರ್ಬೋದು, ಅರ್ಶನದ ಪುಡಿ ಇರ್ಬೋದು. ಸಾಮಾನ್ಯವಾಗಿ ಸೌತ್ ಇಂಡಿಯಾದಲ್ಲಿ ಪ್ರತಿಯೊಂದು ಅಡುಗೆಗೂ ಅರ್ಶನದ ಪುಡಿ ಯೂಸೇ ಮಾಡ್ತೀರಾ. ಇತ್ತೀಚೆಗೆ ಬರ್ತಿರುವಂತ ಅರ್ಶನ ಪುಡಿ ಅಷ್ಟೊಂದು ಕ್ಲೀನ್ ಆಗಿ, ಅಷ್ಟೊಂದು ನ್ಯಾಚುರಲ್ ಆಗಿ, ಅಷ್ಟೊಂದು ಒರಿಜಿನಲ್ ಅಲ್ಲದೆ ಇರ್ಬೋದು. ಅಂದ್ರೆ ಕರೆಕ್ಟ್ ಆಗಿ ಅರ್ಶನದ ಕೊಂಬನ್ನ ಪುಡಿ ಮಾಡ್ಕೊಂಡು ಅದನ್ನ ನಿಯಮಿತವಾಗಿ ನಿಮ್ಮ ಆಹಾರದಲ್ಲಿ ಸೇವಿಸಬೇಕು. ಸೇವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕರ್ಕುಮಿನ್ನು ಸುಮಾರು ನೀವು ಗೂಗಲ್ ಮಾಡಿ ನೋಡಿ, ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್, ಆಂಟಿ ಅಲರ್ಜಿಕ್ ಎಫೆಕ್ಟ್, ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಅಥವಾ ಆಂಟಿ ಆಕ್ಸಿಡೆಂಟ್ಸ್ ಎಫೆಕ್ಟ್, ಈ ತರ ಎಫೆಕ್ಟ್ಗಳು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡ್ಲಿಕ್ಕೆ, ನಮ್ಮ ದೇಹದಲ್ಲಿ ಆಗ್ತಾ ಇರುವಂತ ನ್ಯಾಚುರಲ್ ಏಜಿಂಗ್ ನ ಕಡಿಮೆ ಮಾಡ್ಲಿಕ್ಕೆ, ಆಗ್ತಾ ಇರುವಂತ ಇನ್ಫೆಕ್ಷನ್ ಆಗಿರ್ಲಿ, ಇನ್ಫ್ಲಮೇಷನ್ ಆಗ್ಲಿ ಕಡಿಮೆ ಮಾಡ್ಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಬೇರೆ ಬೇರೆ ಕಂಟ್ರೀಸ್ ಈ ಅರ್ಶನವನ್ನ ಪೇಟೆಂಟ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡು ನೋಡಿ, ಅರ್ಶನದ ಕೊನೆ ಇಲ್ಲದಿರುವಂತ ಮೆಡಿಸಿನ್ಸ್ ನಿಮಗೆ ಸಿಕ್ಕದೇ ಇಲ್ಲ. ಯಾವುದೇ ಪೇನ್ ಕಿಲ್ಲರ್ ತಗೊಂಡು ನೋಡಿ, ಅದರಲ್ಲೂ ಕೂಡ ಈ ಅರ್ಶನದ ಕೊಂಬನ್ನ, ಅರ್ಶನದ ಕೊನೆನ ಇತ್ತೀಚೆಗೆ ಯೂಸ್ ಮಾಡ್ತಿದ್ದಾರೆ. ಅದು ಒಂದ್ ಕಡೆ. ಎರಡನೇದಾಗಿ ಜಿಂಜರ್, ಶುಂಠಿ. ಸಾಧಾರಣವಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಶುಂಠಿ ಮಾಡ್ತೀರಾ ನೋಡಿ. ಜ್ವರ ಬಂತು ಅಂದ ತಕ್ಷಣ ಅಥವಾ ಕೆಮ್ಮು ಬಂತು, ಕಫ ಬಂತು, ಇನ್ನೊಂದೇನೋ ಆಯ್ತು ಅಂದ ತಕ್ಷಣ ನಿಮಗೆ ಮನೆಯಲ್ಲಿ ಹಿಂದಿನ ಕಾಲದಿಂದನೂ ಶುಂಠಿ ಕಷಾಯ ಮಾಡ್ಕೊಡೋರು. ಯಾಕಂದ್ರೆ ಅವ್ರಿಗೆ ಇದ್ರ ಟೆಕ್ನಿಕ್ ಗೊತ್ತಿತ್ತು. ಈ ಶುಂಠಿಲಿ ಆ ತರ ಒಂದು ರಾಸಾಯನಿಕಗಳಿದೆ. ಜಿಂಜರಾಲ್ ಅಂತ ಒಂದು ರಾಸಾಯನಿಕ ಇರ್ಬೋದು, ನ್ಯಾಚುರಲ್ ಆಗಿ ಪೇನ್ ಕಿಲ್ಲರ್ ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ಜಾಯಿಂಟ್ ಗಳಿಗೆ ಅದು ಒಂದು ಒಳ್ಳೆಯ ಎಫೆಕ್ಟ್ ಅನ್ನ, ಒಂದು ಬಲವನ್ನ ನೀಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಸೊ ಹಾಗಾಗಿ ಅರ್ಶನದ ಕೊನೆ ಮತ್ತು ಜಿಂಜರ್. ಮೂರನೇದಾಗಿ ಎಲ್ಲ ಗೊತ್ತಿರಂಗೆ ಶಲ್ಲಕ್ಕಿ. ಶಲ್ಲಕ್ಕಿ ಅನ್ನೋದು ಒಂದು ಗೋಂದು, ಆಕ್ಚುಲಿ ಮರದ ಒಂದು ಗೋಂದು. ಈ ಶಲ್ಲಕ್ಕಿ ಅನ್ನೋದು ಒಂದು ನ್ಯಾಚುರಲ್ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಈ ಶಲ್ಲಕ್ಕಿ ಅನ್ನೋದು ನಿಮ್ಗೆ ಒಂದು ಗೋಂದು ತರ ನಿಮಗೆ ಈ ಗ್ರಂಥಿಗೆ ಅಂಗಡಿಗಳಲ್ಲೋ ಈ ಆಯುರ್ವೇದಿಕ್ ಶಾಪ್ ನಲ್ಲೂ ಸಿಗುತ್ತೆ. ಈ ಶಲ್ಲಕ್ಕಿನ ತಂದ್ಕೊಂಡು 3-4 ಆ ಗೋಂದಿನ ತುಂಡುಗಳನ್ನ ಹಾಕೊಂಡು ನೀರನ್ನ ನೆನೆಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿತಾ ಬರೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವಂತ ಸಾಕಷ್ಟು ನೋವುಗಳು ಕಡಿಮೆ ಮಾಡ್ತವೆ. ನೋಡಿ, ಆಸ್ಟಿಯೋ ಆರ್ಥೈಟಿಸ್ ಇರ್ಬೋದು, ರೊಮೆಟಾಯ್ಡ್ ಆರ್ಥೈಟಿಸ್, ಆಮವಾತ ಇರ್ಬೋದು, ಸಿಕ್ಕಾಬಟ್ಟೆ ಈ ಸೊಂಟ ನೋವು ಇರ್ಬೋದು, ಅಥವಾ ಸಿಕ್ಕಾಬಟ್ಟೆ ತಲೆನೋವು ಇರ್ಬೋದು. ಇದಕ್ಕೆಲ್ಲ ಲಾಂಗ್ ಟರ್ಮ್ ನೀವು ಪೇನ್ ಕಿಲ್ಲರ್ ತಗೊಳಕ್ಕಿರಕ್ಕಾಗಲ್ಲ. ಯಾಕಂದ್ರೆ ಲಾಂಗ್ ಟರ್ಮ್ ತಗೊಂಡಷ್ಟು ಪ್ರಾಬ್ಲಮ್. ಹಾಗಾಗಿ ಲಾಂಗ್ ಟರ್ಮ್ ತಗೊಳ್ತಾ ಬಂದಂತ ಪರಿಸ್ಥಿತಿ ಬಂದಲ್ಲಿ ಇದನ್ನ ಆಲ್ಟರ್ನೇಟಿವ್ ಆಗಿ ತಗೊಳ್ಳಿ ನಾನು ಅಷ್ಟೇ ಹೇಳ್ತಾ ಇರೋದು. ಯಾಕೆಂತ ಹೇಳಿದ್ರೆ ಈ ಶಲ್ಲಕ್ಕಿಯಲ್ಲಿ ಕೂಡ ನಮ್ಮ ಜಾಯಿಂಟ್ ಗಳನ್ನ ಸ್ಟ್ರೆಂಥನಿಂಗ್ ಮಾಡೋದಲ್ಲದೆ ಒಂದು ಕೆಲಸ ಅಲ್ದಲೆ ಇದರಲ್ಲಿರುವಂತ ಆಲ್ಫಾ ಕೀಟೋ ಬೋಸ್ವೆಲಿಕ್ ಆಸಿಡ್ ಅನ್ನೋ ಒಂದು ಅಂಶ, AKBA ಅನ್ನ ನಾವೇನ್ ಹೇಳ್ತೀವಿ, ಇದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಆಗಿ ವರ್ಕ್ ಮಾಡುತ್ತೆ ಅಂತ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಸೊ ಶುಂಠಿ ಇರ್ಬೋದು, ಅರಿಶಿನ ಇರ್ಬೋದು, ಅಥವಾ ಶಲ್ಲಕ್ಕಿ ಇರ್ಬೋದು, ಈ ಮೂರು. ಮತ್ತೆ ಕೊನೆಯದಾಗಿ ಒಂದೇ ಅಂತ ಹೇಳಿದ್ರೆ omega-3 ಫ್ಯಾಟಿ ಆಸಿಡ್ಸ್. ನಾರ್ಮಲ್ ಆಗಿ ಸಾಧಾರಣವಾಗಿ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಾದ್ರೆ ಅಗಸೆ ಬೀಜ ಇರ್ಬೋದು, ಅಥವಾ ಚಿಯಾ ಸೀಡ್ಸ್ ಇರ್ಬೋದು, ಅಥವಾ ಬೆಣ್ಣೆ ಹಣ್ಣು, ಬಟರ್ ಫ್ರೂಟ್ ಅಂತ ಹೇಳಿದ್ರೆ ಅದಿರ್ಬೋದು, ವಾಲ್ನಟ್ಸ್ ಅಂತ ಏನ್ ಹೇಳ್ತೀವಿ, ಈ ನಟ್ಸ್ ಗಳಲ್ಲಿ ಕೂಡ ಈ omega-3 ಅಂಶ ಹೇರಳವಾಗಿರುತ್ತೆ. ಈ omega-3 ಅಂಶ ಹೇರಳವಾಗಿದ್ದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ನ ಕಡಿಮೆ ಮಾಡುತ್ತೆ. ನಾರ್ಮಲ್ ಆಗಿ ಈ omega-3 ಜಾಸ್ತಿ ಇರೋದು ಸೀ ಫುಡ್, ಸಮುದ್ರದಲ್ಲಿ ಇರುವಂತ ಮೀನಿನಲ್ಲಿ. ಈ ಶ್ರಿಂಪ್ಸ್ ಇರ್ಬೋದು, ಈ ಬಾಂಗಡೆ, ಬೂತಾಯಿ, ನೀವೇನ್ ಕರಿತೀರೋ ಈ ಸಮುದ್ರದ ಮೀನುಗಳಲ್ಲಿ ಜಾಸ್ತಿ ಇರುತ್ತೆ ಹೇರಳವಾಗಿ. ಸೊ ವೆಜಿಟೇರಿಯನ್ಸ್ ಆಗಿದ್ದವರು ಈ ತರ ತಗೊಳ್ಳಿ, ನಾನ್ ವೆಜಿಟೇರಿಯನ್ಸ್ ಆಗಿದ್ದವರು ಈ ತರ ಫಿಶ್ ಗಳಿಂದ ಈ omega-3 ನ ಸಪ್ಲಿಮೆಂಟೇಷನ್ ನಮಗೆ ತಗೋಬಹುದು. ಇಲ್ಲ ಅಂದ ಪಕ್ಷದಲ್ಲಿ omega-3 ಒಳ್ಳೆ ಸಪ್ಲಿಮೆಂಟ್ ಅನ್ನು ತಗೊಂಡ್ರು ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ದೇಹದಲ್ಲಿರುವಂತ ನೋವು ಕಡಿಮೆ ಆಗುತ್ತೆ. ಸೊ omega-3 ನ ಯೂಸ್ ಮಾಡಿ, ಜಿಂಜರ್ನ ಚೆನ್ನಾಗಿ ಯೂಸ್ ಮಾಡಿ, ಅರಿಶಿನವನ್ನ ಯೂಸ್ ಮಾಡಿ, ಶಲ್ಲಕ್ಕಿಯನ್ನ ಚೆನ್ನಾಗಿ ಯೂಸ್ ಮಾಡಿ, ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ನೋವು ರಹಿತವಾಗಿ ಇಟ್ಕೊಳ್ಳಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.